ಈಗ ಒಂದು ಕಡೆ ಕಡಲೆಬೇಳೆ ಅಂದ್ರೆ ಹೋಳಿಗೆ ಎಲ್ಲ ಮಾಡೋದೈತ್ರಿ. ಅದನ್ನ ಬೇಳೆ ಕುದಿಯಾಕಿಟ್ಟನಿ. ಆ ಕಡೆ ಹಾಲು ಕಾಯಕ್ಕಿಟ್ಟೇನ್ರಿ. ಸ್ವಲ್ಪ ಸೋಗ್ಲಾಡಿ ಮಾವು ಹಾಕಿ ವಾವ್, ಚಂದ ಕಾಣಾಗಲ್ಲ. ವೆರಿ ಕಾಣತೈತಿ. ಮಾಡ್ತಾರ ಬಿಡಿ ಅಂತ ಹೇಳಿ. ಸೊ ಅವರು ಕಟ್ಟಿನ ಸಾರು ರೆಸಿಪಿನ ತೋರಿಸ್ರಿ ಅಂತ ಹೇಳ್ಯಾರ್ರಿ. ಭಾಳ ಮೆತ್ತಗೆ ಒಂದು ಸ್ವಲ್ಪ ಮೆದುವಾಗಿ ಹಾಕ್ಕೊಂಡೇನ್ರಿ ನಾ. ನೋಡ್ರಿ ಈ ಥರ ಕಟ್ಟ ಕುದಿ ಬರಾಕತ್ರಿ. ಇನ್ನು ಇದನ್ನ ಬಂದು ಈ ಸಾರ ಒಂದು ಸ್ವಲ್ಪ ಮೇಲೆ ದಿವ್ಸದಾಗ ಒಂದು 2-3 ಸರಿ ಕುದಿಸ್ಕೊಂಡ್ರತ್ತೀರಿ ನೀವು. ನನಗಿಷ್ಟ, ಇವ್ರಿಗೂ ಇಷ್ಟ. ಮಕ್ಕಳ ಸ್ವಲ್ಪ ಕಿರಿಕಿರಿ ಅದಾರ್ರಿ ಹೋಳ್ಗೆ ತಿನ್ನಾಕ. ಕರೆ ಹೋಳ್ಗೆ ತಿಂದ್ರೆ ತಾಕತ್ ಬರ್ತೈತಿ. ಉಕ್ಕು ಅಷ್ಟ ತನಕ ನನಗೆ ವೇಟ್ ಮಾಡಕ್ ಆಗೋದಿಲ್ರಿ. ಇವತ್ತು ಅಂದ್ರು ಸ್ವಲ್ಪ ಉಪವಾಸ ಐತಲ್ಲ. ಇದಾತು, ಚಕ್ಲಿ ಆತು, ಮತ್ತ ಉಪ್ಪಿನ ಶೇಂಗಾ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ರೀ. ನಾವು ಕೂಡ ಆರಾಮಾಗಿದ್ದೀವಿ. ಸೊ ಇದು ವ್ಲಾಗ್ ಬಂದು ಶುಕ್ರವಾರ ದಿವಸ, ಫಸ್ಟ್ ಶುಕ್ರವಾರ ದಿವಸ ನಾವು ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡ್ಕೋತೀವಲ್ರಿ, ಅವತ್ತಿನ ದಿನದ ವ್ಲಾಗ್ ಇದು. ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ವರ್ಷದ ಮುಗಿದ ಬಳಕ ನಾನು ಡೈರೆಕ್ಟ್ ಜಳಕಕ್ಕೆ ಹೋಗಿನ್ರಿ. ಜಳಕ ಮುಗಿಸ್ಕೊಂಬಂದು ಇಲ್ಲಿ ಹೊರಸಲ್ ಪೂಜೆ ಮಾಡತ್ತೇನ್ರಿ. ಆವಾಗ ಮಾಡ್ಬೇಕು ಅನ್ಕೊಂಡೀನಿ. ಅವಾಗಿನ ಪರ್ಶಿ ಎಲ್ಲ ಹಸಿ ಇದ್ದು ಅಲ್ಲೇ ಕೂಡಾಕ ಗಾಂವ್ ಆಗಿದ್ದಿಲ್ಲ ಅಂತ ಹೇಕರಿಂದ ಜಳಕ ಮುಗಿಸ್ಕೊಂಬಂದ್ಮೇಲೆ ಎಲ್ಲ ಒಣಗಿರ್ತಾವೆ, ಅವಾಗ ಮಾಡಿದ್ರೆ ಆಯ್ತು ಅಂತ ಹೇಕರಿಂದ ಈಗ ಮಾಡತ್ತೇನ್ರಿ. ಈ ಪರ್ಶಿ ವರ್ಷದೆಲ್ಲ ಮುಗಿದ ಬಳಕ ಇವು ಕಡೆ ನಂದು ಪೂಜೆ ಕೆಲಸನೂ ಮುಗಿಬೇಕ್ರಿ, ಆ ಕಡೆ ನೈವೇದ್ಯ ಮಾಡೋದು ಮುಗಿಬೇಕ್ರಿ, ಮತ್ತು ಈ ಕಡೆ ಹುಡುಗರು ಸಾಲಿಗೆ ಹೋಗಕ್ಕೆ ಅವ್ರಿಗೂ ಪ್ರಿಪೇರ್ ಮಾಡ್ಬೇಕು. ಸೊ ಇಷ್ಟೆಲ್ಲ ಕೆಲಸ ಇವತ್ತಿನ ದಿನ ರೀ. ಸೊ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಹೇಕರಿಂದ ವಿಚಾರ ಮಾಡ್ಕೋತನ ಎಲ್ಲ ಕೆಲಸ ಮಾಡತ್ತೀನಿ ರೀ. ದಿನ ಕೆಲಸ ಮಾಡತ್ತಿರ್ತೀವಿ ರೀ. ಅಂದ್ರೆ ಹೆಂಗಂದ್ರೆ ಟೈಮ್ ಟು ಟೈಮ್ ಆಗ್ಬೇಕಲ್ರಿ. ಮಕ್ಕಳಂತರೂ 9 ಗಂಟೆ ಅಂದ್ರೆ ಹೋಗ್ತಾರೆ, ಈಗಂತರೂ 7:15 ಹೋಗ್ತಾಳೆ ರೀ. ಸೊ ಹಿಂಗಾಗಿ ಯಾವುದು ನಾಷ್ಟನೂ ಆಗಬೇಕು, ಈ ಕಡೆ ನನ್ನ ಕೆಲಸನೂ ಮತ್ತು ಆನ್ ಟೈಮ್ ಆಗ್ಬೇಕು ರೀ. ಯಾಕಂದ್ರೆ ಅದು ಲೇಟಾಗಿ ಪೂಜೆ ಮಾಡಿದ್ರೆ ಅದು ಸರಿ ಅನಿಸೋದಿಲ್ಲ. ಮತ್ತು ಪೂಜೆ ಮುಗಿದ ತಕ್ಷಣ ನೈವೇದ್ಯಕ್ಕೂ ರೆಡಿ ಮಾಡಬೇಕು. ಮತ್ತು ಹಂಗೆ ಇವತ್ತು ಮುಂಜಾನೆ ನಾಷ್ಟಕ್ಕೆ ರೆಡಿ ಮಾಡಿರ್ತೀವಿ ಅಣ್ಣ. ಇವರು ನಾಷ್ಟ ಮಾಡಿ ಅಷ್ಟೇ ಹೋಗಿರ್ತಾರೆ ಹುಡುಗರು ಎಲ್ಲರೂ. ಮತ್ತು ಅವ್ರಿಗೆ ಡಬ್ಬಿ ಎಲ್ಲ ಅಂದ್ರೆ ಮಧ್ಯಾಹ್ನ ಟಿಫನ್ ರೆಡಿ ಮಾಡಬೇಕು. ಸೊ ಹೀಗೆಲ್ಲ ಕೆಲಸನೂ ಒಮ್ಮೆ ಅಟ್ ಎ ಟೈಮ್ ಎಲ್ಲ ಕೆಲಸನೂ ಮ್ಯಾನೇಜ್ ಮಾಡೋದು ಅಂದ್ರೆ ಭಾಳ ಕಷ್ಟ ಆಗ್ತದೆ ರೀ. ಸೊ ನಾನೇ ಎಲ್ಲನೂ ಅಂದ್ರೆ ಆ ಕಡೆ ಎಷ್ಟು ಟೈಮು ಈ ಕಡೆ ಎಷ್ಟು ಟೈಮು ಎಲ್ಲಕ್ಕೂ ಟೈಮ್ ಕೊಟ್ಕೋತ ಇವತ್ತಿನ ಡೇ ನಾ ಹೆಂಗೆ ಕೆಲಸ ಮಾಡೀನಿ ಅನ್ನೋದು ಈ ಬ್ಲಾಗ್ನಾಗ ತೋರ್ಸಾತೇನೆ ರೀ. ಸೊ ಈಗ ಫಸ್ಟ್ ಗ್ಯಾಸ್ ಅಂತೂ ಇದೆಲ್ಲರೂ ಪೂಜೆ ಮಾಡತ್ತಿರ್ತಾರೆ. ಪೂಜೆ ಮಾಡಿ ನಾವು ಅಡುಗೆ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಅದನ್ನು ಮಾಡತ್ತೇನೆ ರೀ. ಆಮೇಲೆ ಇಲ್ಲಿ ಹಾಲು ಕಾಯಕ್ಕಿಟ್ಟು ಮತ್ತು ಕುಕ್ಕರ್ ಒಳಗೆ ನಾನು ಕಡಲೆಬೇಳೆ ಕುದಿಯಕ್ಕೆ ಹಾಕೀನಿ ರೀ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತೇನೈತಿ ಲಕ್ಷ್ಮೀ ಪೂಜೆ ಅಂದ್ರೆ ಶುಕ್ರವಾರ, ಮೊದಲನೇ ಶುಕ್ರವಾರ ಲಕ್ಷ್ಮೀ ಪೂಜೆ. ಸೊ ಈ ಶ್ರಾವಣದಾಗ ನಾನು 4 ಶುಕ್ರವಾರ ಪೂಜೆನ ಮಾಡ್ತೀನಿ ರೀ. ವರಮಹಾಲಕ್ಷ್ಮಿ ಬರ್ತದಲ್ಲ ಅದು ಒಂದೇ ಮಾಡೋದಿಲ್ಲ. ಇವತ್ತು ಫಸ್ಟ್ ಡೇ ಅಂದರೆ ಮೊದಲನೇ ಶುಕ್ರವಾರ ಪೂಜೆ. ಸೊ ಇವಾಗ ಸ್ನಾನ ಮುಗಿಸಿ ಫ್ಲೋರ್ ಕ್ಲೀನ್ ಎಲ್ಲ ಮುಗಿಸ್ಕೊಂಡು ಹೊಸಿ ಪೂಜೆ ಮುಗಿಸ್ಕೊಂಡು ಈಗ ಒಂದು ಕಡೆ ಕಡಲೆಬೇಳೆ ಅಂದ್ರೆ ಹೋಳಿಗೆ ಎಲ್ಲ ಮಾಡೋದೈತ್ರಿ. ಅದನ್ನ ಬೇಳೆ ಕುದಿಯಾಕಿಟ್ಟನಿ. ಆ ಕಡೆ ಹಾಲು ಕಾಯಕ್ಕಿಟ್ಟೇನಿ ರೀ. ಸ್ವಲ್ಪ ಅಂದ್ರೆ ಡೈಲಿ ಮಾಡುವಂಥ ಪೂಜೆ ಮುಗಿಸ್ಕೊತೀನಿ ರೀ ಈಗ. ಮತ್ತು ಹುಡುಗರೆಲ್ಲ ಸ್ಕೂಲಿಗೆ ಹೋಗೋದಲ್ಲ, ಅವ್ರಿಗೆ ಸ್ವಲ್ಪ ನಾಷ್ಟಕ್ಕೆ ಮಾಡಿಕೊಟ್ಟು ಆಮೇಲೆ ನಂದು ಪೂಜೆನ ಸ್ಟಾರ್ಟ್ ಮಾಡ್ಕೋತೀನಿ ರೀ. ಸೊ ನಾನು ಹೆಂಗೆ ಪೂಜೆ ಮಾಡ್ತೀನೋ ಯಾವ ಥರ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಾಗ ತೋರಿಸ್ತೇನೆ ರೀ. ಸೊ ಕಂಟಿನ್ಯೂ ವಾಚ್ ಮಾಡಿರಿ. ಕಾಲೇಜ್ಗೆ ರೆಡಿ ಆಗ್ತಾ ಇದ್ದಾರೆ. ಮಾವು ಅಂತ ಹೆಸರಿಟ್ಟು ಅದಕ್ಕೆ ಸೋಗ್ಲಾಡಿ ಮಾವು ಹಾಕಿ ಇದು ಕಡ್ಲಿ ಬೇಳೆ ಕುದಿಯಾಕಿಟ್ಟತ್ರಿ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ ಅಂದ್ರೆ ಹಿಂಗೆ ಹೋಗ್ತೈತಿ, ಪರವಾಗಿಲ್ಲ. ಸ್ವಲ್ಪ ಸಣ್ಣ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಒಂದು 7-8 ಸಿಟಿ ಅಥವಾ ಒಂದು 10 ಸಿಟಿ ಮಾಡಿದ್ರು ನಡಿತೈತ್ರಿ. ಸ್ವಲ್ಪ ನೀರು ಯಾಕೆ ಜಾಸ್ತಿ ಹಾಕೊಂಡೆ ಅಂದ್ರೆ ಕಟ್ಟಿನ ಸಾರತಿ ಮಾಡಕ್ ಬೇಕಲ್ರಿ, ಅದಕ್ಕೆ ಸ್ವಲ್ಪ ನೀರು ಹೆಚ್ಚಿತ್ತಂದ್ರೆ ಅದು ನಮಗೆ ಕಟ್ಟಿ ತಕ್ಕೊಳಕ್ ಅನುಕೂಲ ಆಗ್ತೈತೆ ಅಂತ ಹೇಳಂದ ನನಗೊಬ್ರು ಕೇಳಿದ್ರು. ಸೊ ಕಟ್ಟಿನ ಸಾರು ಮಾಡೋ ರೆಸಿಪಿ ತೋರಿಸ್ರಿ ಅಂತ ಹೇಳಂದ. ಸೊ ಹಂಗಾಗಿ ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ ರೀ ಈ ವಿಡಿಯೋದಾಗ. ನಾನು ಕೆಲಸದೆಲ್ಲ ಒಂದು ವಿಚಾರ ಮಾಡ್ಕೊಂಡಿರ್ತೇನೆ ರೀ. ಅಂದರೆ ಇವತ್ತು ಏನೇನು ಕೆಲಸ ಮಾಡೋದೈತಿ ಅದನ್ನು ಯಾವ ಟೈಮ್ನಾಗ ಹೆಂಗೆ ಮಾಡ್ಕೋಬೇಕು ಅಂತ ಏಕೆಂದ್ರೆ ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗ್ತದೆ ರೀ, ಆಗಂಗಿಲ್ಲ ಅಂತಿಲ್ಲ. ಕರೆ ಮಾಡ್ಕೊಂಡಿರ್ತೀನಿ ಯಾವುದಾದ್ಮೇಲೆ ಯಾವ್ದು ಮಾಡಬೇಕು ಅಂತ ಏಕೆಂದ್ರೆ ಇವತ್ತು ಏನಾಗಿತ್ತು ಅಂದ್ರೆ ಒಂದು ಎಕ್ಸ್ಟ್ರಾ ಕೆಲಸ ಏನಪ್ಪ ಅಂತಂದ್ರೆ ತುಪ್ಪ ಎಲ್ಲ ಖಾಲಿ ಆಗಿತ್ತು. ಸೊ ಕೆನೆ ಎಲ್ಲ ತೆಗೆದಿಟ್ಟಿದ್ದೆ ರೀ ಫ್ರಿಜ್ನಾಗ. ಸೊ ಅದನ್ನು ಕಡಿದ್ರೆ ಆತಂತ ಏಕೆಂದ್ರೆ ಅದನ್ನು ಕಡ್ದ ತುಪ್ಪ ಕಾಯಕ್ಕೆ ಇಟ್ಕೊಂಡ್ರಿ. ಹೋಳಿಗೆ ಮಾಡೋದೈತೆ ಅಂದ್ರೆ ತುಪ್ಪ ಇರ್ಲಿಕ್ಕೆ ಅಂದ್ರೆ ಅದು ಊಟನ ಅಲ್ರಿ. ಸೊ ಹಾಗಾಗಿ ಅದನ್ನು ಬೆಣ್ಣೆ ಅಷ್ಟು ಕಡ್ಕೊಂಡು ತುಪ್ಪ ಮಾಡಕ್ಕೆ ಇಟ್ಕೊಂಡ್ರಿ. ಈ ಕಡೆ
ಬ್ಯಾಳಿ ನಾನು ಕಡಲೆಬೇಳೆ ಎಲ್ಲ ಕುದ್ದಿದ್ದು ರೀ. ಕಟ್ ತಕ್ಕೋತಂದ್ರೆ ಹಿಂಗೆ ರೀ ಸಾನ್ಗೆ ಇಟ್ಕೊಂಡು ಕೆಳಗೆ ಅದನ್ನು ಕಟ್ ತಕ್ಕೋದ್ರಿ. ಅದು ನೀರು ಬರ್ತದಲ್ಲ ಅದಕ್ಕೆ ಕಟ್ರಿ. ಬ್ಯಾಳೆ ಹಿಂಗೆ ಪೂರ್ತಿ ಕುದ್ದಿರ್ಬೇಕ್ರಿ. ಇಲ್ಲಿ ಮಾಮಾರು ಚಹಾ ಕುಡ್ದ ಅವರು ವಾಕಿಂಗ್ಕೆಲ್ಲ ಹೋಗೋರಿದ್ರಿ. ಸೊ ಹಾಗಾಗಿ ಹಂಗೆ ನನ್ನ ಜೋಡಿ ಸ್ವಲ್ಪ ಮಾತಾಡ್ಕೋತ ಕೂತಿದ್ರು. ಅವು ಗುಡಿ ಮಾಡ್ಕೊಂಡ್ರಿ ಇದನ್ನು. ಆಮೇಲೆ ಏನೈತಿ ಈ ಬ್ಯಾಳೆ ಎಲ್ಲ ಕುದ್ದಿದ್ದು ಅಲ್ರಿ, ಅದಕ್ಕೆ ನಾನು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಕುದಿಯಾಕೆ ಇಡ್ಬೇಕ್ರಿ. ಸೊ ಹೋಳ್ಗೆ ಹೂರ್ಣ ಮಾಡ್ಕೊಳಕ್ಕೆ ಅದನ್ನು ಕುದಿಸ್ಕೋಬೇಕ್ರಿ ಫಸ್ಟ್. ಹಾಗಾಗಿ ಅದು ಕುದಿತಕ್ಕಂದ್ರೆ ಸಣ್ಣ ಫ್ಲೇಮ್ ಇಟ್ಟು ಅದನ್ನು ಕುದಿತಕ್ಕ ಅವಾಗ ಅದನ್ನು ಕೈ ಆಡಿಸ್ಕೊತಿರ್ಬೇಕ್ರಿ. ಹಂಗೆ ಅದನ್ನು ಕುದಿಯಾಕೆ ಇಟ್ಟು ಈ ಕಡೆ ನಾನು ದಿವಸ ಮಾಡ್ತಕ್ಕಂಥ ಪೂಜೆನ ಮಾಡಿಕೊಂಡು ಪೂಜೆಗೂ ಎಲ್ಲ ಪ್ರಿಪೇರ್ ಮಾಡ್ಕೊಳತ್ತೀನಿ ರೀ. ಯಾಕಂದ್ರೆ ಒಮ್ಮೆ ಇದನ್ನು ಮುಗಿಸಿ ಅದನ್ನು ಮಾಡ್ತೀನಂದ್ರೆ ಯಾವುದೂ ಎಟ್ ಎ ಟೈಮ್ ಆಗೋದಿಲ್ಲ ರೀ. ಸ್ವಲ್ಪ ಅಲ್ಲೊಂದಿಷ್ಟು ಟೈಮು ಇಲ್ಲೊಂದಿಷ್ಟು ಟೈಮ್ ನಾವು ಏನಾರು ಕುದಿಯಾಕೆ ಇಟ್ಟಿವಿ ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತೈತಲ್ರಿ. ಆ ಟೈಮನ್ನು ನಾವು ಬೇರೆ ಕೆಲಸಕ್ಕೆ ಯುಟಿಲೈಸ್ ಮಾಡ್ಕೊಂಡು ಅಂದ್ರೆ ಎಲ್ಲ ಕೆಲಸ ಮುಗಿತೈತಿ. ರೇಕ್ ಬರ್ತೈತಿ ಹಂಗಾರ ಸಣ್ಣ ಇಡಂಗಾರ. ಹಾಂ ಹಾಯ್ ಮಮ್ಮಿ. ಹಾಂ ಹಾಯ್ ಮಮ್ಮಿ. ಹಾಯ್ ಮಮ್ಮಿ. ಹಾಯ್ ಬಂದಿರಿ. ಫುಲ್ ಬಿಸಿ ಅದ ನಾನು. ಏನು ಹಾಂ ನಾನು ನೋಡ್ತೀನಿ ಈಗ ಸದಾ ಇದ್ರ ಕಡೆ. ನನ್ನ ಕೆಲಸದೊಂದು ಅರ್ಜೆಂಟ್, ನಿಮ್ದೊಂದು ಅರ್ಜೆಂಟ್. ನಾ ಇವಾಗ ಮಾಡ್ಬೇಕು ಹೇಳಿ ಕೆಲಸ. ಎಲ್ಲರಿಗೂ ಮುಂಜಾನೆ ನಾಷ್ಟಕ್ಕಂತ ಹೇಕರಿಂದ ಅವಲಕ್ಕಿ ಮಾಡೀನಿ. ಅದನ್ನ ಅಷ್ಟ ತಿಂದು ಅವರೆಲ್ಲ ಸಾಲಿಗೆ ರೆಡಿ ಆಗಿದ್ರು. ಈಕಿ ಅವ್ರಿಗೆ ಹೆಣಲೆಲ್ಲ ಹಾಕೋದಿರ್ತೈತಿ. ಸೊ ಹಂಗೆಲ್ಲ ಹಾಕೊಳಕ್ಕೆ ಬರೋದಿಲ್ಲ ಅಂತ ಹೇಕಂದ್ರೆ ಆಕೆಗೆ ತಲೆ ಇಕ್ಕಾತೀನಿ ರೀ. ಆಮೇಲೆ ಈಕಿ ತಲೆ ಇಕ್ಕೋದೆಲ್ಲ ಮುಗಿದ ಬಳಿಕ ಮತ್ತು ನಂದು ಹೂರ್ಣ ಅಂದ್ರೆ ಅದು ಕುದಕ್ಕೆ ಇಟ್ಟಿನಲ್ರಿ, ಅದು ಹೂರ್ಣ ರೆಡಿಯಾಗಿತ್ತು. ಸೊ ಅದನ್ನು ಹರ್ಕೋಬೇಕ್ರಿ. ನಾ ಆಗಲೇ ಸಾನ್ಗಿ ಒಳಗೆ ಅದನ್ನು ಕಟ್ ತೆಗೆದು ತೋರಿಸಿನಲ್ರಿ, ಅದೇ ಸಾನ್ಗಿ ಒಳಗನ ನಾನು ಅದು ಹೂರ್ಣ ಹಾಕ್ಕೊಂಡು ಮ್ಯಾಲೆ ಒಂದು ಪ್ರೆಸ್ ಮಾಡಕ್ಕೆ ಒಂದು ಗ್ಲಾಸ್ ಅಥವಾ ಏನರ ಬೇರೆ ಏನರ ನೀವು ಯೂಸ್ ಆಗುವಂಗೆ ನೋಡಿ ಯಾವುದ್ರ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ರೌಂಡ್ ಮಾಡಿ ಅದನ್ನು ತಿರುಗಿಸ್ಕೊಂಡು ಹೂರ್ಣ ಮಾಡ್ಕೋಬೇಕ್ರಿ. ಆಮೇಲೆ ಅದು ಏನು ನಾವು ಕುದಿಸ್ಕೊಂಡಿರ್ತೀವಿ ಅಲ್ರಿ, ಅದು ಕುಕ್ಕರ್ ಒಳಗನ ಸ್ವಲ್ಪ ನೀರು ಹಾಕಿ ಕಟ್ಟೆಲ್ಲ ರೆಡಿ ಮಾಡ್ಕೋಬೇಕ್ರಿ. ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಕೈ ಆಡಿಸ್ಕೊಂಡ್ವಿ ಅಂದ್ರೆ ಅದು ಹೂರ್ಣದ್ದು ಏನು ನೀರು ಇರ್ತದಲ್ರಿ ಅದು ರೆಡಿಯಾಗಿರ್ತೈತಿ. ಅದನ್ನು ಕೈ ಆಡಿಸ್ಕೊಂಡು ಮತ್ತು ಅದನ್ನು ಕಟ್ ಮಾಡ್ಕೋಬೇಕ್ರಿ. ಈ ಕಡೆ ನಮ್ಮ ಯಜಮಾನ್ರು ಅವರಿಗೆ ಸ್ವಲ್ಪ ಅವನಿಗೆ ಇಸ್ತ್ರಿ ಮಾಡ್ಕೋಕೆ ಬರ್ತಲ್ಲ, ಸ್ವಲ್ಪ ಶರ್ಟೆಲ್ಲ ಇಸ್ತ್ರಿ ಮಾಡಿಕೊಟ್ಟು ಅವಲಕ್ಕಿ ಇತ್ತಂದ್ರೆ ಸ್ವಲ್ಪ ತಿನ್ನೋದೇನು ಮಾಡ್ಬಿಡ್ತಾರೆ, ಮಂಡ್ ಮಾಡ್ತಾರೆ ರೀ. ಅದಕ್ಕೆ ಅವರ ತಿನ್ನಿಸ್ಕೋತ ನಿಂತಿದ್ರು. ಅವರು ಎಲ್ಲರೂ ಸ್ಕೂಲಿಗೆ ಹೋದ ಬಳಿಕ ನನ್ನ ಕೆಲಸ ಸ್ಟಾರ್ಟ್ ಆಕೈತೆ ರೀ. ಪಾಪ ಅವರು ಸ್ವಲ್ಪ ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಬಂದು ಮತ್ತು ಇವರಿಗೆಲ್ಲ ರೆಡಿ ಮಾಡಕ್ಕೆ ಬಂದ್ರಿ. ಯಾಕಂದ್ರೆ ನಾನು ಒಬ್ಬಕ್ಕೆ ಅಂದ್ರೆ ಆಗೋದಿಲ್ಲ ಅಂತ ಹೇಳ್ಕ್ಯಾರಂದು ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಂಗೆ. ವಾವ್, ಚಂದ ಕಾಣಾಗಲ್ಲ. ವೆರಿ ಕಾಣತೈತಿ. ಈಗ ಎಟ್ ಎ ಟೈಮ್ ನೋಡ್ರಿ ಅವ್ರು ಹೋಗೋ ತಕ ಅಂದ್ರೆ ಒಂದು ಅರ್ಧ ಪೂಜೆನೂ ಮುಗ್ದೈತ್ರಿ ನಂದು. ಮತ್ತು ಆ ಕಡೆ ಹೂರ್ಣನೂ ರೆಡಿ ಆಗಿತ್ತು ಹೋಳ್ಗೆ ಮಾಡಕ್ಕೆ. ಅಂದ್ರೆ ಅವ್ರು ಹೋಗೋ ತಕನ ಅವ್ರು ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೆಲಸದ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದ್ರೆ ಒಂದು ಅರ್ಧಂಬರ್ಧ ಕೆಲಸ ಎಲ್ಲ ಮುಗಿತೈತೆ ರೀ. ಇಲ್ಲ ಅವ್ರು ಹೋಗೋಣ ಮಾಡ್ರ ಆಯ್ತು, ಇಲ್ಲ ಅಡ್ಗೆ ಮಾಡೋಣ ಪೂಜೆ ಮಾಡಿದ್ರೆ ಆಯಿತು, ಇಲ್ಲ ಪೂಜೆ ಮಾಡೋಣ ಅಡುಗೆ ಮಾಡಿದ್ರೆ ಆಯ್ತು ಅಂತ ಏಕೆಂದ್ರೆ ನಾವೇನು ಹಿಂಗೆ ಅನ್ಕೊಂಡು ಮಾಡಾಕತ್ತೀವಿ ಅಂದ್ರೆ ಒಟ್ಟು ಯಾವುದೂ ಕೆಲಸ ಆಗೋದಿಲ್ಲ ರೀ. ಸೊ ಇಲ್ಲಿ ನನ್ನ ಪೂಜೆನೂ ಕಂಪ್ಲೀಟ್ ಆಯ್ತು ರೀ. ಅದನ್ನು ಸಣ್ಣ ವಿಡಿಯೋ ಮಾಡ್ಕೊಂಡೀನಿ, ಅದನ್ನು ಹಾಕೇನಿ ರೀ ಇಲ್ಲೇ. ನಾನು ಈ ಶುಕ್ರವಾರ ಈಗ ಶ್ರಾವಣ ಮಾಸದಾಗ ಏನು 4 ಶುಕ್ರವಾರ ಬರ್ತಾವಲ್ರಿ, 4 ಶುಕ್ರವಾರನೂ ಲಕ್ಷ್ಮೀ ಪೂಜೆ ಮಾಡ್ಕೋತೀನಿ ರೀ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅದು ಒಂದೇ ದಿನ ಲಕ್ಷ್ಮೀ ಪೂಜೆ ಮಾಡಿಬಿಡೋದಿಲ್ಲ, 4 ಶುಕ್ರವಾರ ಮಾಡ್ತೀನಿ ರೀ ನಾನು. ಈ ಪೂಜೆ ಅಂತೂ ನಾನು ಸಣ್ಣಾಗಿದ್ದಂಗಿಂದ ನಾ 10th ಇದ್ದಾಗಿಂದನೂ ಈ ಪೂಜೆ ಮಾಡ್ಕೋತ ಬಂದೇನೆ ರೀ ನಾನು. ಈಗ ನನ್ನ ಪೂಜೆ ಕೆಲಸ ಎಲ್ಲ ಮುಗಿತ್ರಿ. ಹುಡುಗರು ಸ್ಕೂಲಿಗೆ ಹೋದ್ರು. ಸೊ ಇನ್ನವ್ರಿಗೆ ಟಿಫನ್ ಎಲ್ಲ ಕೊಡೋದೈತಿ, ಇಲ್ಲಿ ನೈವೇದ್ಯನೂ ಮಾಡೋದೈತಿ. ಆ ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ ರೀ. ಇವಾಗ ನಾನು ಪೂಜೆ ಮುಗಿಸ್ಕೊಂಡ್ರಿ. ಸೊ ಲಕ್ಷ್ಮೀ ಪೂಜೆ ಸ್ಟಾರ್ಟ್ ಮಾಡೋ ಗುಡ್ದನ ಅಮಾವಾಸ್ಯೆ ದಿವಸನ ನನಗೆ ವರ ಕೊಟ್ಟಾಳ ತಾಯಿ. ನಾನು ನಿಮ್ಗೆಲ್ಲರಿಗೂ ಇದನ್ನ ಈ ವಿಷಯ ಹೇಳಿದೇನೆ ರೀ. ಗೂಗಲ್ ಆಡ್ಸೆನ್ಸ್ದಿಂದ ನನ್ನ ಪಿನ್ ಬಂದೈತೆ ಅಂತ ಹೇಳಿ. ಸೊ ಇದು ಬಂದ್ರೆ ಯೂಟ್ಯೂಬಿಂದ ನಮ್ಗೆ ಪೇಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗೋದು. ಆ ಲಕ್ಷ್ಮೀ ತಾಯಿ ನನಗೆ ಆಶೀರ್ವಾದ ಮಾಡ್ಯಾಳು ಅಂತ ಅನ್ಕೊಂಡೇನ್ರಿ. ಸೊ ಅಕ್ಕಿ ಹಂತಲ್ಲೇ ಇದನ್ನಿಟ್ಟ ಆಶೀರ್ವಾದ ಪಡ್ಕೊಂಡು ನನ್ನ ಕೆಲಸನ ಯೂಟ್ಯೂಬ್ನಾಗ ಸ್ಟಾರ್ಟ್ ಮಾಡೇನ್ರಿ. ಸೊ ನಡ್ಬಾರ್ಕ್ ಒಂದಿಷ್ಟು ದಿನ ಏನೇನೋ ಚಾನಲ್ದು ಸ್ವಲ್ಪ ಗದ್ಲಾಗನ ಏನೂ ಎಫರ್ಟ ಮಾಡಿದಿಲ್ರಿ, ಬಿಟ್ಬಿಟ್ಟಿನಿ. ಸೊ ಬೇರೆ ಚಾನಲ್ ಮಾಡ್ಬೇಕೇನೋ ಅನ್ಕೊಂಡೇನ್ರಿ. ಸೊ ಮತ್ತೆ 0 to ಮಾಡ್ಬೇಕಾಗಿತ್ತು. ಸೊ ಹೆಂಗೋ ತಾಯಿ ಲಕ್ಷ್ಮೀ ತಾಯಿ ಕೈ ಹಿಡಿದ್ಲು ಅಂತ ಹೇಳಿ ಅನ್ಕೊಂಡು ಸೊ ಇನ್ನು ಮತ್ತೆ ಫುಲ್ ಎಫರ್ಟ್ ಹಾಕಿ ನನ್ನ ಯೂಟ್ಯೂಬ್ ಒಳಗೆ ಎಲ್ಲ ಬ್ಲಾಗ್ಸ್ ಆಯ್ತು, ಶಾರ್ಟ್ ವಿಡಿಯೋಗಳನ್ನ ಆಯ್ತು ಸ್ಟಾರ್ಟ್ ಮಾಡಕಿದನ್ರಿ. ಸೊ ನಿಮ್ಮ ಸಪೋರ್ಟು ಹಂಗೆ ಇರಲಿ. ಆ ತಾಯಿ ಆಶೀರ್ವಾದ ಅಂತೂ ನನ್ನ ಮೇಲೆ ಐತೆ ಅಂತ ಹೇಳಿ ಮತ್ತೆ ಪ್ರೂವ್ ಆತ್ರಿ. ಸೊ ಥ್ಯಾಂಕ್ಸ್ ಅಂತ ಹೇಳಂದ ಆ ತಾಯಿ ಲಕ್ಷ್ಮೀ ಮಾತೆಗೆ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳತ್ತೇನೆ ರೀ. ಈ ಆಡ್ಸೆನ್ಸ್ ಬಗ್ಗೆ ನಾ ಹಿಂದಿನ ವ್ಲಾಗ್ನಾಗ ಎಲ್ಲ ಹೇಳೇನಿ ರೀ. ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನೂ ಕೊಟ್ಟೇನು. ಯಾರಿಗಾದ್ರೂ ತಿಳ್ಕೊಬೇಕು ಅಂದ್ರೆ ಆ ವ್ಲಾಗನ್ನ ನೋಡ್ಬೋದು ರೀ. ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕ್ರಿ. ಹೋಳ್ಗೆ ಮಾಡ್ಬೇಕು ಅನ್ಕೊಂಡೇನಿ. ಸೊ ಹೂರ್ಣ ಎಲ್ಲ ರೆಡಿ ಮಾಡೇನ್ರಿ. ಆ ಕಡೆ ರೈಸು ಆಗೈತ್ರಿ. ಕಟ್ಟಿನ ಸಾರು ಮಾಡೋದನ್ನ ತೋರಿಸ್ತೇನೆ ರೀ ವಿಡಿಯೋದಾಗ. ಒಬ್ರು ಅವರು ಫುಲ್ ನನಗೆ ಸಪೋರ್ಟರ್ ರೀ. ಸೊ ಹಂಗಾಗಿ ಅವರು ಕಟ್ಟಿನ ಸಾರು ನಾನು ಹೋದ ಅಮಾವಾಸ್ಯೆಗೆ ಮಾಡಿದಾಗ ಅದನ್ನ ಅವಸರಾಗಿ ನಾನು ಅದನ್ನ ಹೇಳಿದ್ದಿಲ್ಲ, ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ಬಿಡಿ ಅಂತ ಹೇಳಿ.
ಸೊ ಅವರು ಕಟ್ಟಿನ ಸಾರು ರೆಸಿಪಿನ ತೋರಿಸ್ರಿ ಅಂತ ಹೇಳ್ಯಾರ್ರಿ. ಭಾಳ ಟಫ್ ಇಲ್ರಿ, ಈಸಿ ಐತಿ. ಈಗ ನಾ ಅದನ್ನ ಕಟ್ ಹೆಂಗೆ ಮಾಡ್ಕೋದನ್ನ ತೋರ್ಸೇನ್ರಿ ನಮ್ಗೆ ಈಗ ವಿಡಿಯೋದಾಗ. ಅದಕ್ಕೆ ಏನೇನು ಹಾಕಿ ಒಗ್ಗರಣೆ ಹಾಕ್ತೀನಿ ಅನ್ನೋದ ಈಗ ತೋರಿಸ್ತೇನೆ ರೀ. ಸಾಂಬಾರು ಮಾಡ್ಕೋತೇನೆ ರೀ, ರೈಸ್ ಆಗೈತಿ, ಚಪಾತಿ ಮತ್ತು ಹೋಳಿಗೆ ಇಷ್ಟು ಮಾಡಿ ಹುಡುಗರು ಡಬ್ಬಿ ಒಯ್ಬೇಕ್ರಿ. ಸೊ ಸ್ವಲ್ಪ ಫಾಸ್ಟಾಗಿ ಮಾಡ್ಬೇಕ್ರಿ ಕೆಲಸ. ಅಡುಗೆ ಮಾಡೋದು ಸಾಂಬಾರ್ದೊಂದು ರೆಸಿಪಿ ತೋರಿಸಿ ಉಳ್ಕಿದ್ದು ಎಲ್ಲ ಪಟ ಪಟ ಮಾಡ್ಕೊಂಡ್ಬಿಡ್ತೀನಿ ರೀ. ಇಲ್ಲೇ ನಂಗೆ ಸಾಂಬಾರ್ಗೆ ಏನೇನು ಬೇಕು ಅದನ್ನೆಲ್ಲ ಹೊಳ್ಕೊಳತ್ತೇನೆ ರೀ. ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಎಲ್ಲ ಸಣ್ಣ ಮಾಡಿ ಇಟ್ಕೋಬೇಕ್ರಿ, ಅಂದ್ರೆ ಒಂದೇ ಸರಿ ಒಗ್ಗರಣೆ ಹಾಕಕ್ ಬರ್ತದ. ಈಗ ಅರ್ಧ ಬಟ್ಲೆ ಕೊಬ್ಬರಿ ತಕೊಂಡೇನ್ರಿ ನಾನು. ಹಿಂಗ ಸ್ಲೈಸ್ ಹೆಂಗ್ ಕಟ್ ಮಾಡುದ್ರಿ. ಒಂದು ಸಣ್ಣ ಉಳ್ಳಾಗಡ್ಡಿ, ಒಂದು 5-6 ಮೆಣಸಿನ್ಕಾಯಿ ಹಿಂಗ ಕಟ್ ಮಾಡಿ ತಗೊಂಡೇನ್ರಿ. ಒಂದಿಷ್ಟು ಕೊತ್ತಂಬರಿ. ಇದನ್ನೇನ್ ಮಾಡಿದ್ರಿ, ಫಸ್ಟ್ ಕೊಬ್ಬರಿ ಒಂದ್ ಸ್ವಲ್ಪ ಎಣ್ಣೆ ಒಳಗೆ ಹಾಕಿ ಹುರ್ಕೋದ್ರಿ. ಇದೊಂದ್ ಸ್ವಲ್ಪ ಹುರಿದೈತೆ ಅಂದ್ಮೇಲೆ ಉಳ್ಳಾಗಡ್ಡಿ ಹಾಕುದ್ರಿ. ಇದು ಕೂಡಿ ಪೂರ್ತಿ ಹುರಿ ತನಿಸ್ತಂದ್ರ ಮೆಣಸಿನ್ಕಾಯಿ ಹಾಕೋದ್ರಿ. ಮೆಣಸಿನ್ಕಾಯಿ ಹಾಕಿ ಹುರಿದ್ರಿ. ಇವನ್ನಷ್ಟು ಹುರಿದ ಮಿಕ್ಸರ್ನಾಗ ಸಣ್ಣ ಮಾಡ್ಕೋಬೇಕ್ರಿ. ಆಮೇಲೆ ಇದನ್ನ ಹುರಿದ ಬಳಕ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಅಷ್ಟು ಹಾಕಿ ಅದ್ರೊಳಗೆ ಇದು ಕರಿಬೇವು ಹಾಕಿ ಒಂದು ದೊಡ್ಡದು ಟೊಮ್ಯಾಟೊ ರೀ, ಒಂದು ಟೊಮ್ಯಾಟೊ ಇದನ್ನು ಇವಷ್ಟು ಕೂಡಿಸಿ ಹುರಿದಿದ್ದು ಎಲ್ಲ ಕೂಡಿಸಿ ಮಿಕ್ಸರ್ನಾಗ ಸಣ್ಣ ಮಾಡ್ಕೋದ್ರಿ. ಅದನ್ನ ತೋರಿಸ್ತೇನೆ ರೀ ನಾನು ನಿಮಗೆ. ಒಲಿ ಮೇಲೆ ಇಲ್ಲಿ ಈಚೆ ಕಡೆ ಗ್ಯಾಸ್ ಮೇಲೆ ಐತಲ್ರಿ, ನಾನು ಕೊಬ್ಬರಿ ಹುರಿ ಹಾಕಿಟ್ಟೇನ್ರಿ. ಈಚೆ ಕಡೆ ನಾವು ಸಾರು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರ ಇದು ಕಟ್ಟೆ ಏನ್ ತೆಗೆದಿಟ್ಕೊಂಡಿರ್ತೀವಲ್ರಿ, ಇದನ್ನ ಸಣ್ಣಂಗೆ ಕುದಿಯಾಕ ಇಡುದ್ರಿ. ಅಂದ್ರೆ ನಾವು ಸಾರು ಮಾಡತಕ್ಕ ಅಂದ್ರೆ ಇದು ಒಂದ್ ಸ್ವಲ್ಪ ಕುದಿ ಬರ್ತದ್ರಿ. ಈಗ ಈಚೆ ಕಡೆ ಇದನ್ನ ಒಂದೊಂದು ಹುರ್ಕೋಬೇಕ್ರಿ. ಹೋಳಿಗೆ ಹಿಟ್ಟು ನಾದ್ಕೊಳತ್ತೇನ್ರಿ. ಇದು ಮೈದಾ ಹಿಟ್ರಿ. ಮೈದಾ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡ್ಕೋದ್ರಿ. ಅಂದ್ರೆ ಗೋಧಿ ಹಿಟ್ಟು ಅಕಸ್ಮಾತ್ ಜಿಗಿ ಇರ್ಲಿಕ್ಕಂದ್ರೆ ಮೈದಾ ಹಿಟ್ಟು ಅದು ಜಿಗಿ ಆಗಾಕ ಸ್ವಲ್ಪ ಹೆಲ್ಪ್ ಮಾಡ್ತದ್ರಿ. ಹಂಗಾಗಿ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೋದ್ರಿ. ಆಮೇಲೆ ನಾವು ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟು ಹಾಕೊಂಡ ನಾದ್ಕೋದ್ರಿ. ಇದನ್ನ ನಾದ್ಕೋಬೇಕಾದ್ರೆ ಭಾಳ ಹಿಂಗ್ ಮಿದ್ದಿ ಗಟ್ಟೆಂಗ್ ನಾದಂಗಿಲ್ರಿ, ಸ್ವಲ್ಪ ಮೆದುವಂಗೆ ನಾದುದ್ರಿ. ಅಂದ್ರೆ ನಿಮ್ ಹೂರ್ಣದ ಎಷ್ಟು ಮಿದು ಐತಿ, ಏನ್ ಗಟ್ಟಿ ಆಗೈತೋ ಮಿದು ಆಗೈತೋ ನೋಡ್ಕೊಂಡು ನಾದ್ಬೇಕ್ರಿ. ಹೂರ್ಣ ನೋಡ್ಕೊಂಡು ಹಿಟ್ಟ ನಾದ್ಬೇಕ್ರಿ. ಗೋಧಿ ಹಿಟ್ಟ ಮತ್ತ ಮೈದಾ ಹಿಟ್ಟ ಮಿಕ್ಸ್ ಮಾಡ್ಕೊಂಡೇನ್ರಿ. ಮತ್ತೊಂದ್ ಸ್ವಲ್ಪ ಉಪ್ಪು ಹಾಕೊಂಡೇನಿ. ಇನ್ನ ಇದನ್ನ ನಾವು ಚಪಾತಿ ಹಿಟ್ಟು ನಾದ್ಕೋತೀವಲ್ರಿ ದಿವ್ಸ, ಅದಕ್ಕಿಂತ ಒಂದ್ ಸ್ವಲ್ಪ ಮಿದು ಆಗಿರ್ಬೇಕ್ರಿ. ಇದು ಹಂಗ ನಾದ್ಕೋಬೇಕ್ರಿ. ಬ್ರೌನ್ ಕಲರ್ ಆಗಾನ ಇದಕ್ಕ ನಾವು ಅದೇ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡವಲ್ರಿ ಅದನ್ನ ಹಾಕ್ತೀವಿ. ಇವೆರಡು ಒಂದ್ ಸ್ವಲ್ಪ ಹುರಿದ ಬಳಕ ಮೆಣಸಿನ್ಕಾಯಿ ಹಾಕೋಬೇಕ್ರಿ. ಅವು ಬ್ರೌನ್ ಕಲರ್ ಆಗಿದ್ರಿ. ಸೊ ಈಗ ನಾನು ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೊಳತ್ತೇನೆ. ಇದೊಂದು ಸ್ವಲ್ಪ ಹುರ್ಕೋಬೇಕ್ರಿ. ಈಗ ಇಲ್ಲಿ ಹಿಟ್ಟನ್ನ ನಾದ್ಕೊಂಡು ನೋಡ್ರಿ, ಇಷ್ಟು ನೋಡ್ರಿ ಹಿಂಗೆ ಮೆತ್ತಗೆ ಒಂದ್ ಸ್ವಲ್ಪ ಮೆದುವಂಗೆ ನಾದ್ಕೊಂಡೇನ್ರಿ ನಾನು. ನೋಡ್ರಿ ಈ ತರ ಕಟ್ಟ ಕುದಿ ಬರಾಕತ್ರಿ. ಇನ್ನು ಇದನ್ನ ಬಂದ್ ಮಾಡ್ಕೊಂಡು ನಾವು ಸಾರ್ಕೆಲ್ಲ ಪ್ರಿಪೇರ್ ಮಾಡ್ಕೋದ್ರಿ. ಇಲ್ಲಿ ಒಂದು ಟೊಮ್ಯಾಟೊ ಹುಳ್ಕೊಂಡೇನ್ರಿ ದೊಡ್ಡದ. ಇವೆಲ್ಲ ಇಲ್ಲಿ ಹಾಕೊಂಡೇನ್ರಿ ಮಿಕ್ಸರ್ ಗ್ಲಾಸ್ನಾಗ. ಇದನ್ನು ಇದ್ರಾಗ ಆ್ಯಡ್ ಮಾಡ್ಕೋತೇನ್ರಿ. ನಾನು ಕರಿಬೇವನು ಇದ್ರಾಗ ಹಾಕೋತೇನ್ರಿ. ಅಂದ್ರೆ ನನ್ನ ಮಕ್ಳು ಮ್ಯಾಲ ಏನ ಕೊತ್ತಂಬರಿ ಕರಿಬೇವು ಕಂಡ್ರು ಆರಿಸಿ ತೆಗಿತಾರೋ. ಸೊ ಹಿಂಗ ನಾವು ಮಿಕ್ಸರ್ದಾಗ ಹಾಕಿ ಸಣ್ಣ ಮಾಡ್ಕೊಂಡು ಹಾಕಿಬಿಟ್ನಿ ಅಂದ್ರೆ ತಿಂದು ಬಿಡ್ತಾರ್ರಿ. ಸೊ ಹಂಗಾಗಿ ನಾನು ಕರಿಬೇವನು ಇದ್ರಾಗ ಹಾಕಿಬಿಡ್ತೇನ್ರಿ. ಇದನ್ನೀಗ ಪೂರ್ತಿ ಸಣ್ಣಂಗೆ ಪೇಸ್ಟ್ ಆಗ್ಬೇಕ್ರಿ. ಹಂಗೆ ಸಣ್ಣ ಮಾಡ್ಕೊಂಬರೋದ್ರಿ. ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಬರೋದ್ರಿ. ಇನ್ನ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಕೂಡಿಸಿ ಸುಲಿದು ಅವನ್ನ ಸಣ್ಣಂಗೆ ಕಲ್ಲೊಳಗೆ ಹಾಕಿ ಕುಟ್ಕೊಂಡು ಇಟ್ಕೋರಿ. ನಾನು ತೋರಿಸ್ತೀನಿ ಗಪ್ರಿ. ನೀವು ಪ್ರತಿ ಸಲ ಸಾಂಬಾರ್ಗೆ ಹೆಂಗೆ ಒಗ್ಗರಣೆ ಹಾಕ್ತಿರಲ್ಲ ಹಂಗೆ ಮಾಡ್ಕೋದ್ರಿ. ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡು ಬಳಕ ಸ್ವಲ್ಪ ಒಂದಟ ಹೆಚ್ಚಿಗೆ ಅಂದ್ರೆ ಹುರ್ಕೊಂಡು ಆಮೇಲೆ ಅರಿಶಿನ ಖಾರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕಟ್ಟನ್ನು ಆ್ಯಡ್ ಮಾಡ್ಕೋಬೇಕ್ರಿ. ಈಗೆಲ್ಲ ನಾ ಇಲ್ಲಿ ಮಾಡೋದು ತೋರಿಸ್ಬಿಟ್ಟೇನ್ರಿ ಹೆಂಗೆ ಮಾಡೇನು ಅನ್ನೋದು. ಸೊ ನೀವು ಇದನ್ನು ಸ್ವಲ್ಪ ಲಕ್ಷ ಕೊಟ್ರೆ ಅಂದ್ರೆ ಗೊತ್ತಾಗ ರೆಡಿ ಆದ ಬಳಕ ನಾವು ಇಲ್ಲಿ ಏನು ಕಟ್ಟು ಕುದಿಸಿಟ್ಕೊಂಡಿವಲ್ರಿ ಇದನ್ನ ಸೇರಿಸ್ಕೊಂಡ್ಬಿಡೋದ್ರಿ. ಇದ್ರೊಳಗೆ ಬೇರೆ ಎಕ್ಸ್ಟ್ರಾ ಏನು ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಇದಿಷ್ಟ ಕಟ್ ರಗಡ್ ಹಾಕತ್ರಿ. ಈಗ 4-5 ಮಂದಿ ಇದನ್ನು ಆರಾಮ ಮುಂಜಾನೆ ಮತ್ತು ಸಂಜೆಗೆ ಆರಾಮಾಗಿ ತಿನ್ಬೋದ್ರಿ. ನಾವು ಹೋಳಿಗೆ ಜೋಡ ಸಾಂಬಾರು ಒಂದು ಸ್ವಲ್ಪ ಹಿಂಗೆ ಕುಡಿತೀವ್ರಿ. ಸೊ ಹಾಗಾಗಿ ಜಾಸ್ತಿ ಮಾಡ್ಕೊಂಡಿರ್ತೇನೆ ರೀ ಸಾಂಬಾರು. ಒಂದು 5-6 ಮಂದಿ ಆರಾಮಾಗಿ 2 ಟೈಮ್ ತಿನ್ಬೋದ್ರಿ. ಅಷ್ಟು ಸಾಂಬಾರು ರೀ ಇದು. ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಈ ಸಾರ ಒಂದ್ ಸ್ವಲ್ಪ ಮೇಲೆ ದಿವ್ಸದಾಗ ಒಂದ್ 2-3 ಸರಿ ಕುದಿಸ್ಕೊಂಡ್ರ ತೇರ್ ನೀವು 2 ದಿನ ಈ ಸಾಂಬಾರ್ಗೆ ಏನೂ ಆಗುದಿಲ್ರಿ. ಇಷ್ಟ ಹೆಂಗ ನಾವು ಮಾಡಿದಂಗ ಟೇಸ್ಟ್ ಇದು ಫಸ್ಟ್ ಡೇ ಹೆಂಗ್ ಟೇಸ್ಟ್ ಇರ್ತದಲ್ರಿ ಹಂಗ ಟೇಸ್ಟ್ 2 ದಿನ ಇರ್ತದ್ರಿ. ಇದು ಹೋಳ್ಗಿ ಜೊತೆ ಹೋಳ್ಗಿ ಹಾಲ
ತಿನ್ಕೋತ ಅಂದ್ರೆ ತುಪ್ಪ ಹಾಕೊಂಡು ತಿನ್ಕೋತ ಇದು ಒಂದಿಷ್ಟು ಸೈಡ್ ಇದು ಸಾಂಬಾರ್ ಕುಡಿದ್ರಿ ಅಂತಂದ್ರೆ ನೀವು ಕಂಟಿನ್ಯೂಸ್ ಅಮಾಸಿಗೊಮ್ಮೆ ಪ್ರತಿ ಅಮಾಸಿಗೊಮ್ಮೆ ಇದು ಕಟ್ಟಿನ ಸಾಂಬಾರನ್ನ ಮಾಡ್ತೀರಿ, ಮತ್ತೆ ಯಾವುದು ಸಾಂಬಾರು ಮಾಡಂಗಿಲ್ಲ ರೀ. ನಾವು ಪ್ರತಿ ಅಮಾಸಿಗೆ ಏನೈತಿ ಅದು ಏನು ಕಡ್ಲಿ ಬೇಳೆಗಿನ ಕಟ್ಟು ತೆಗಿತೀವಲ್ರಿ ಅದನ್ನ ಹಾಕೊಂಡೆ ಇದ ಸಾಂಬಾರ ಮಾಡ್ಕೋತೀವ್ರಿ ನಾವು. 2 ದಿವಸ ಏನೂ ಆಗೋದಿಲ್ಲ ರೀ. ಬೇಕಾದ್ರೆ ನಿಮಗೆ ಟೊಮೆಟೊ ಕಡಿಮೆ ಹಾಕಿ ಹುಣಸಿ ಹುಳಿ ಹಾಕೊಂಡ್ರು ನಡೀತದ ರೀ. ಇದ್ರ ಯಜಮಾನ್ರಿಗೆ ಅವಲಕ್ಕಿ ನಾಷ್ಟ ಹಾಕೊಂಡೇನ್ರಿ. ನಾನು ಇವತ್ತು ಉಪವಾಸ ಅಲ್ರಿ, ಹೋಳಿಗೆ ಮಾಡೋಣ ಊಟ ಮಾಡ್ತನು. ಇನ್ನು ನಂದು ಸಾಬುದಾನಿ ಖೀರ್ ಮಾಡ್ಕೊಂಡೇನ್ರಿ, ಅದನ್ನ ತಿಂತೇನ್ರಿ ನಾನು. ಇವತ್ತು ಸ್ವಲ್ಪ ಲೇಟ್ ಆತ್ರಿ ಇವ್ರಿಗೆ ಹೋಗಕ್ಕೆ, ಹಂಗೆ ಅವ್ರ ಜೊತೆ ನಾನು ಸ್ವಲ್ಪ ಅಂದ್ರೆ ನಾನು ಸಾಬುದಾನಿ ಖೀರ್ ತಿನ್ರಿ, ಅವ್ರಿಗೆ ಅವಲಕ್ಕಿ ಹಾಕೊಡ್ರಿ. ಆಮೇಲೆ ಮಧ್ಯಾಹ್ನಕ್ಕೆ ಎಲ್ಲ ಹೋಳಿಗೆ ಎಲ್ಲ ಊಟ ಮಾಡಿದ್ರೆ ಆಯ್ತು ಅಂತ ಹೇಳಿ ವಿಚಾರ ಮಾಡೀನಿ. ಇವಾಗ ನಾಷ್ಟ ಮಾಡಕತ್ತೀವಿ ನೋಡ್ರಿ. ಇಟ್ಟು ಎಷ್ಟಾಗಿತ್ತು ಟೈಮ್? 11 ಗಂಟೆ ಆಗೈತಿ. ಸೊ ಅರ್ಧ ಕೆಲಸ ಎಲ್ಲ ಕಂಪ್ಲೀಟ್ ಆಗೈತ್ರಿ. ಇನ್ನು ಹೋಳಿಗೆ ಮಾಡಿದ್ರೆ ಮುಗೀತು. ಮಧ್ಯಾಹ್ನಕ್ಕೆ ಮತ್ತು ಇವ್ರು ಬರೋಣ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡ್ತೇನೆ ರೀ. ಹೋಳಿಗೆ ತುಪ್ಪ ಹೋಳಿಗೆ ಅಂತೂ ನಂಗೆ ಭಾಳ ಇಷ್ಟ ರೀ. ನನಗಿಷ್ಟ, ಇವ್ರಿಗೂ ಇಷ್ಟ. ಮಕ್ಕಳ ಸ್ವಲ್ಪ ಕಿರಿಕಿರಿ ಅದಾರ ರೀ ಹೋಳಿಗೆ ತಿನ್ನಾಕ. ಕರೆ ಹೋಳಿಗೆ ತಿಂದ್ರೆ ತಾಕತ್ ಬರ್ತೈತತ್ತೆ ಕರಂದ ನಮ್ಮ ಅಜ್ಜಿಗಳೆಲ್ಲ ಹೇಳ್ತಿದ್ರಿ. ಸೊ ಹಾಗಾಗಿ ಹೋಳಿಗೆ ತಿನ್ನೋದು ರೂಢ ಮಾಡ್ಕೊಂಡ್ರೆ ಚಲೋ ಬಾಡ್ರಿ. ಪೂಜೆ ಎಲ್ಲ ಮುಗ್ದಿತ್ರಿ. ಮಮ್ಮಿಗೆ ಬಾ ಅಂತ ಹೇಳಿನ್ರಿ ನಮಸ್ಕಾರ ಮಾಡಕ್ಕೆ. ಸೊ ಅವ್ರು ಬಂದು ನಮಸ್ಕಾರ ಮಾಡತ್ತಿದ್ರಿ. ನಂದು ಈ ಕಡೆ ಹೋಳ್ಗೆ ಹಿಟ್ಟು ಮತ್ತು ಹೂರ್ಣನೂ ಎಲ್ಲ ರೆಡಿ ಮಾಡ್ಕೊಂಡೀನಿ. ಹಂಗೆ ಮಮ್ಮಿ ಬಂದ್ರೆ ನಾನು ಮಾಡ್ತೀನಿ ಬಿಡತ್ತಂದ್ರಿ ಇವ್ರು. ನಾನು ಮಾಮನ್ ಜೋಡಿ ಹಿಂದೆ ಅಡ್ಡಾಡಿ ನಮ್ಮ ಕಡೆ ಕೆಲಸ ಇಸ್ಕೋಬೇಕು. ಅವ್ನು ಬರೀ ಫೋನ್ನಾಗ ಮಾತಾಡೋದ್ರಾಗ ಬಿಜಿ ಅದ ನೋಡಿ. ಮಾಮ ನನ್ನ ಮಾತಾ ಕೇಳೋಲ್ಲ ಒಟ್ಟ. ನಮ್ಮ ಯುಕ್ತಿದು ಏನಾರ ಒಂದು ಇರತ್ತೈತ್ರಿ. ಹಂಗೆ ಅಜ್ಜಿ ಜೋಡಿ ಮ್ಯಾಲೆ ಬಂದಿಡೋಣ ಅವ್ರ ಮಾಮನ ಹಿಂದಿಂದ ಅಡ್ಡಾಡತ್ತಿಡ್ರಿ. ಹಂಗೆ ಕಾಮಿಡಿ ವಿಡಿಯೋ ಮಾಡ್ಕೊಂಡ್ರಿ ಆಕಿದ. ಮಮ್ಮಿ ನಮಸ್ಕಾರ ಮಾಡಕ್ಕೆ ಬಂದಿದ್ರಲ್ರಿ. ನಾನು ಹೂರ್ಣ ಮತ್ತು ಹೋಳ್ಗಿದೆಲ್ಲ ಸಜ್ಜ ಮಾಡಿಟ್ಟು ನಾನು ಮಾಡ್ತೀನಿ ಬಿಡು, ಮಮ್ಮಿ ಅಂತೂ ಫಾಸ್ಟ್ ಹೋಳ್ಗೆ ಮಾಡ್ತಾರ್ರಿ. ನಾ ಮಾಡ್ತೀನಿ, ನೀನು ಬೇರೆ ಏನಾರ ಕೆಲಸ ಇದ್ರೆ ಮಾಡ್ಕೊ ಅಂತಂದರು. ನಾನು ಹೆಂಗೂ ಇವ್ರಿಗೆ ಡಬ್ಬಿ ಎಲ್ಲ ಕೊಡಕ್ಕೆ ಹೋಗಿದ್ನಿ. ಆತೇಳಿ ಮಮ್ಮಿ ನೀವು ಸ್ವಲ್ಪ ಇದನ್ನು ಮಾಡು, ನಾನು ಡಬ್ಬಿ ಎಲ್ಲ ಪ್ರಿಪೇರ್ ಮಾಡ್ಕೋತಾನೆ ಅವ್ರಿಗೆ ಅಂತನ್ರಿ. ನೀ ಡಬ್ಬಿ ಕೊಡಕ್ ಹೋಗ್ತೇವೆ ಸೋನು ಮಾಮಾಗ ಶ್ರದ್ಧಾ ಅಕ್ಕಗ ಅಮ್ಮಕ್ಕಗ. ನಾನು ಬರ್ತೇನೆ, ನನ್ನ ಕರ್ಕೊಂಡು ಹೋಗಿ ಡಬ್ಬಿ ಕೊಡಾಕ. ನೀ ಮಾತಾಡೋಲ್ಲ ನನ್ ಜೋಡಿ, ಹೇಳ ಜಲ್ದಿ. ಮಕ್ಕಳು ಡಬ್ಬಿ ರೆಡಿ ಮಾಡಿಟ್ಟನ್ರಿ. ಇನ್ನು ಡಬ್ಬಿ ಕೊಡಕ್ಕೆ ಹೋಗ್ಬೇಕು. ಈ ಕಡೆ ಒಂದು ಸಣ್ಣ ಡಬ್ಬಿ ಒಳಗೆ ಏನು ಕಟ್ಟೇನೆ ಅಂದ್ರೆ ಮೊನ್ನೆ ಅಮಾವಾಸ್ಯೆ ದಿನ ನಾನು ಶಾಪ್ಗೆ ನೈವೇದ್ಯ ಕೊಟ್ಟಿದ್ದಿಲ್ರಿ. ಸೊ ಇವ್ರಿಗೆ ಡಬ್ಬಿ ಕೊಟ್ಟು ನೈವೇದ್ಯ ಹಿಡಿದು ಬರ್ಬೇಕಂತ ಹೇಕರಂದ ಅದನ್ನೊಂದು ತೊಗೊಂಡೇನ್ರಿ. ಸೊ ಹಂಗೆ ಕೊಟ್ಟು ಶಾಪ್ ಹಾದು ಮನೆಗೆ ಬರ್ತೇನೆ ರೀ. ಸೊ ಈಗ ರೆಡಿ ಆಗೇನ್ರಿ. ಇನ್ನು ಅವ್ರಿಗೆ ಡಬ್ಬಿ ಕೊಟ್ಟು ಬರ್ತಾನೆ. ಅವ್ರಿಗೆ ಟೈಮ್ ಆಗ್ತದೆ. ಸೊ 12 ಗಂಟೆ ಆತ್ರಿ. ಇಷ್ಟೆಲ್ಲ ಕೆಲಸ ಮುಗಿಬೇಕಾದ್ರೆ 12 ಗಂಟೆ ಆಯ್ತು. ಆ್ಯಕ್ಚುಲಿ ಇನ್ನೂ ಮುಗಿತಿದ್ದಿದ್ದಿಲ್ಲ. ಸ್ವಲ್ಪ ಮಮ್ಮಿ ಬಂದು ಹೋಳಿಗೆ ಮಾಡಿದ್ರೆ ನಾನು ಸ್ವಲ್ಪ ಜಲ್ದಿ ಆತ್ರಿ. ಇಲ್ಲಾಂದ್ರೆ ಇನ್ನೂ ಎತ್ತಿತ್ತು. ಇನ್ನೂ ಭಾಂಡೆ ಎತ್ತಿ ಅದಾವ್ರಿ, ಒಗ್ಯಾನ ಅದಾವು. ಸೊ ಈಗ ಸದ್ದ ಮೊದಲು ಅವ್ರು ಡಬ್ಬಿ ಕೊಟ್ಟು ಅಲ್ಲಿ ನೈವೇದ್ಯ ಹಿಡಿದು ಆಮೇಲೆ ಬಂದು ಭಾಂಡೆ ತಿಕ್ಕೋತೇನೆ ರೀ. ಆಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ಈವ್ನಿಂಗ್ ಟೈಮ್ ಒಳಗೆ ಒಗ್ಯಾನ ಮುಗಿಸ್ಕೋತೇನೆ ರೀ. ಮತ್ತು ಏಕ ಕಂಟಿನ್ಯೂಸ್ ವರ್ಕ್ ಮಾಡೋದಂದ್ರೆ ನನಗೂ ಸ್ವಲ್ಪ ರೆಸ್ಟ್ ಬೇಕಾಗ್ತೈತಿ. ಸೊ ಊಟ ಮಾಡಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಒಗ್ಯಾನ ಹೋಗಿದ್ದೀನಿ ರೀ. ಸೊ ಈಗ ಅವ್ರಿಗೆ ಹೋಗಿ ಡಬ್ಬಿ ಕೊಟ್ಟು ಬರ್ತೇನೆ ರೀ. ಅವರಿಗೆಲ್ಲ ಟಿಫಿನ್ ಕೊಟ್ಟು ಶಾಪ್ಗೆಲ್ಲ ಹೋಗಿ ಬನ್ನಿರಿ. ಇನ್ನು ಊಟ ಮಾಡ್ಕೋತೇನೆ ರೀ. ಇವರು ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಹೋಗ್ಯಾರಲ್ರಿ, 3 ಗಂಟೆಗತಿ ಬರ್ತಾರೆ ರೀ. ಸೊ ಅಷ್ಟೇ ತನಕ ನನಗೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ರೀ. ಇವತ್ತು ಅಂದ್ರೆ ಸ್ವಲ್ಪ ಉಪವಾಸ ಐತನ. ಸೊ ಸಾಬುದಾನಿಕ್ಕೆ ಇದಷ್ಟೇ ಕೊಡ್ತೀನಲ್ರಿ, ಅದಕ್ಕೆ ಸ್ವಲ್ಪ ಅವ್ರಿಗಿಂತ ಮುಂಚೆನೇ ಊಟ ಮಾಡಬೇಕು ಅಂತ ಅಂದ್ಕೊಂಡೇನು ರೀ. ಅವ್ರಿಗೆ ಕಾಲ್ ಮಾಡೀನಿ, ನೀನು ಊಟ ಮಾಡು ಆಮೇಲೆ ನಾನು ಬರ್ತೀನಿ ಹಾಕ್ಕೊಡು ಅಂತಂತಂದರು. ಸೊ ಇವಾಗ ನಾನು ಊಟ ಮುಗಿಸ್ಕೊತೀನಿ ರೀ. ಆಮೇಲೆ ಇನ್ನೂ ಭಾಂಡೆ ಒಗ್ಯಾನ ಎಲ್ಲ ಅದಾವ್ರಿ. ಸ್ವಲ್ಪ ಸೌಕಾಸ ಮಾಡ್ಕೋತೀನಿ ರೀ. ಎಲ್ಲ ಒಮ್ಮೆ ಅಂದ್ರೆ ಹಡು ಅಂದ್ರೆ ಆಗೋದಿಲ್ಲ ರೀ. ಈ ಕಟ್ಟಿನ ಸಾರ, ತುಪ್ಪ, ಹಾಲು, ಹೋಳಿಗೆ ತಿನ್ನು ಮಜ್ಜಾನ ಬೇರೆ ರೀ. ನೀವು ಒಂದು ಸರಿ ತಿನ್ನಿರಿ, ಎಷ್ಟು ಮಸ್ತ್ ಹೊಳಿ ಅದನ್ನ ತಿಂತೀರಿ ನೀವು. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಮಕ್ಕಳು ಬಂದಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡ್ರಿ. ಸ್ವಲ್ಪ ಈವ್ನಿಂಗ್ ಕೆಲಸ ಬೇರೆ ಇತ್ತು. ಇವೆರಡು ಪಾಕೆಟ್ ಮಾಡೋದೈತಿ. ಸಣ್ಣ 5 ರೂಪಾಯಿದು ಮಾಡ್ತಾವಲ್ಲ, ಪಾಕೆಟ್ ಮಾಡೋದೈತಿ. ಇದು ಯಾವುದು ಬೆಲ್ಸ್ ಬಟಾಣಿ ಮತ್ತು ಇದು ಹುರ್ಗಡ್ಲಿ. ಇವೆರಡು ಪಾಕೆಟ್ ಮಾಡೋದೈತ್ರಿ. ಈಗ ಇವೆರಡು ಉಳ್ದಾವು ಮಾಡಿ ಅಂಗಡಿಗೆ ಕೊಡ್ಬೇಕ್ರಿ ಅವನ್ನ. ಈಗ ನಾ ಶ್ರದ್ಧಾ ಅಂದ್ರೆ ಕ್ಲಾಸ್ ತಿಂದ್ರೆ ಚೂಟಿ ಐತಿ ಮನ್ಯಾಗ ಅದಾಳು, ಆಕಿನ ನಾನು ಕೊಡಿ ಇದನ್ನ ಮಾಡೋದಿಲ್ಲ. ಇದನ್ನೇನೈತಿ ನಾ ಯಾವಾಗ ಫ್ರೀ ಇರ್ತೀನಲ್ಲ ಅವಾಗ ಮಾಡ್ಕೊಂಡಿರ್ತೇನೆ ರೀ. ಅಷ್ಟ ಯಾವತ್ತೂ ಮಾಡಂಗಿಲ್ಲ ರೀ. ಸೊ ಈ ವಿಡಿಯೋದಾಗ ನಾನು ನಿಮಗೆ ಎಟ್ ಎ ಟೈಮ್ ನಾವು ಕೆಲಸಗಳನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟೀನಿ ರೀ. ಸೊ ಅಂದ್ರೆ ನಮ್ಗೆ ಎಲ್ಲ ಕೆಲಸನೂ ಮ್ಯಾನೇಜ್ ಆಗ್ತಾವೆ, ನಮ್ಮ ಕೆಲಸನೂ ಕಂಪ್ಲೀಟ್ ಆಗ್ತದೆ ರೀ. ಬೇರೆ ಏನರ ಮಾಡೋಕ್ಕೂ ಟೈಮ್ ಸಿಗ್ತದೆ ರೀ.
ಶ್ರದ್ಧಾ ನನಗೆ ಇಲ್ಲಿ ತುಂಬಿ ಕೊಡಕತ್ತಾಳ್ರಿ. ನಾನು ಇಲ್ಲಿ ಮೇನ್ ಬತ್ತಿ ಇಟ್ಕೊಂಡೆ ನೋಡ್ರಿ, ಅದಕ್ಕೆ ಹಚ್ಚೆ ಇಲ್ಲಿ ಪಾಕೆಟ್ ಮಾಡತ್ತೇನೆ ರೀ. ಇದನ್ನ ಹಚ್ಚತ್ತೀನಿ. ಹಚ್ಚಾತೇಳ್ರಿ, ಕೈ ಸುಟ್ಕೊಂಡ್ಲು. ನಾನ ಬ್ಯಾಡ ಅತ್ತೇಕಂದ್ರೆ ಎಷ್ಟೊಂಡು ಹಚ್ತಾಳ್ರಿ, ಕೆಲ ಭಾಳ ಶಾನೆಕಿದಾಳು. ಕರೆ ಕೈಗೆ ಹತ್ತೈತೆ ನಾನು ಹಚ್ತನು, ನೀ ಹಾಕಿ ನಾನು ಹಾಕಿಟ್ಟು ಓದ್ಕೊತಾಳ್ರಿ. ಇಲ್ಲಿ ಇದು ಡ್ಯೂಟಿ ರೀ, ನಾವು ಫ್ರೀ ಇದ್ದಾಗ ಸ್ವಲ್ಪ ಈ ಕೆಲಸ ಮಾಡ್ತೀವ್ರಿ. ಶಾಪಿಗೆ ಇದಾತು, ಚಕ್ಲಿ ಆತು, ಮತ್ತು ಉಪ್ಪಿನ ಶೇಂಗಾ ಇವು ಏನೇನು ಇರ್ತಾವಲ್ರಿ ಇವನ್ನೆಲ್ಲ ಹಚ್ಚಿ ಹಿಂಗೆ ಪಾಕೆಟ್ ಮಾಡಿ ಕೊಡ್ತೀವಿ. ಅವ್ರಿಗೆ ಕೊಡಕ್ಕೆ ಅನುಕೂಲ ಆಗ್ತದ್ರಿ. ನಾವೇನು ಶಾಪ್ಗೆಲ್ಲ ಹೋಗಂಗಿಲ್ಲ, ಬಟ್ ಅವ್ರಿಗೆ ಕೊಡಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ಕಂದು ಇದನ್ನೆಲ್ಲ ಮಾಡಿಕೊಡ್ತೀವಿ ರೀ. ನಾ ಹೆಂಗೆ ಮಾಡ್ತೀನಿ ಅಂದ್ರೆ ರೀ, ಅವರಿಗೆ ಒಂದು ಇಂತಿಷ್ಟು ರೇಟ್ ಹಂಗೆ ನಾನು ಅವ್ರಿಗೆ ಯಜಮಾನ್ರಿಗೆ ಕೊಡ್ತೀನಿ ರೀ. ಅವ್ರ ಮುಂದೆ ಅವ್ರ ಲಾಭ ಇಟ್ಕೊಂಡು ಅವ್ರು ಕೊಡ್ತಿರ್ತಾರೆ ರೀ. ಸೊ ಮನ್ಯಾಗ ಕೂತು ಒಂದು ಸಣ್ಣ ಉದ್ಯೋಗ ಅಂತಾರಲ್ರಿ, ಉದ್ಯೋಗ ಅಂದ್ರೆ ಏನು ಅಂತ ಬರ ಹೇಳ್ಕೊಳಂಗೆ ಏನು ಉಳಿಯಂಗಿಲ್ಲ ರೀ. ಸೊ ಮೇನೋ ಒಟ್ಟು ಖಾಲಿ ಕೂತಿರ್ತೀವನ್ನ ಇದು ಮಾಡಿದ್ವಿ ಅಂದ್ರೆ ಒಂದಿಟ್ಟು ಖರ್ಚಿಗೆ ರೊಕ್ಕ ಆಗ್ತಾವ ಅಂತ ಹೇಳ್ಕಂದ ಮಾಡಿದ್ರಿ ಇದನ್ನ. ಮನ್ಯಾಗ ರೀ ಇದು. ಅವ್ರಿಗೆ ಕಾಗದ ಕಟ್ಟಿ ಕೊಡೋದು ಮಾಡೋದು ಅಂದ್ರೆ ಅವ್ರಿಗೂ ಟೆನ್ಷನ್ ಆಗ್ತಿರಲ್ಲ. ಸೊ ಹಂಗಾಗಿ ಇದು ನಮ್ಮನೆ ಅದಕ್ಕೆ ನಾವು ಹಿಂಗೆ ಮಾಡಿಕೊಟ್ಟೆ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗ್ತದ್ರಿ. ಸೊ ನಮಗೂ ಒಂದು ಸ್ವಲ್ಪ ಖರ್ಚಿಗೆ ರೊಕ್ಕ ಆದಂಗೆ ಆಯ್ತು, ಅವ್ರಿಗೂ ಹೆಲ್ಪ್ ಆದಂಗೆ ಆಯ್ತು ಅಂತ ಹೇಳ್ಕಂದ ಇದನ್ನ ಮಾಡ್ಕೊಡ್ತೀವಿ ರೀ. ಮೊದ್ಲು ಭಾಳ ಮಾಡ್ತೀನಿ ರೀ, ನಡ್ಬರ್ಕ ಬಿಟ್ಟಿನಿ. ಯಾಕಂದ್ರೆ ಸ್ವಲ್ಪ ಕಾಲು ನೋವೆಲ್ಲ ಭಾಳ ಬಂತು, ಆರಾಮಿಲ್ದಂಗೆ ಆಗಿದ್ರೆ ನಾನು ಸ್ವಲ್ಪ ಮಾಡೋದು ಬಿಟ್ಬಿಟ್ಟೀನಿ ರೀ. ಮತ್ತೆ ಇವಾಗ ಸ್ಟಾರ್ಟ್ ಮಾಡೀನಿ ರೀ. ಸೊ ಇಲ್ಲಿ ತನಕನೂ ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ರೀ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ನಾನು ಹೇಳಿರೋಂಥ ಮಾಹಿತಿನೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ. ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ರೀ. ಹಿಂಗೆ ಸಪೋರ್ಟ್ ಮಾಡಿರಿ, ನಾನು ಮತ್ತೆ ಒಳ್ಳೆ ವಿಷಯಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇರ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿಯಾಗೋಣ್ರಿ. ಬಾಯ್ ಎಲ್ಲರಿಗೂ.